ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸಿಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬೀದರ್ ಜನರ ಮೆಚ್ಚಿನ ಬಾಬಾ ಭೀಮಣ್ಣ ಕಂಡ್ರೆ ನಿಧನ. ಕೆಂಗೇರಿ ಉಪನಗರ ಬಂಡೆ ಮಠಕ್ಕೆ ಕಾಶಿ ಜಗದ್ಗುರುಗಳ ಭೇಟಿ. ಕೆಂಗೇರಿ ಉಪನಗರದ ಐಕಿಡ್ ಶಾಲೆಯಲ್ಲಿ ಪುಟಾಣಿ ಮಕ್ಕಳಿಗೆ ಸಂಕ್ರಾಂತಿ ಸ್ಪರ್ಧೆ. ಕಾಲೇಜ್ ನೋಟು ಕಿರುಚಿತ್ರಕ್ಕೆ ಕ್ಲಾಪ್ ಮಾಡಿದ ಭೂಮಿಕಾ. ಮಾಜಿ ಸಚಿವ ಸ್ವಾತಂತ್ರ್ಯ ಹೋರಾಟಗಾರ ಭೀಮಣ್ಣ ಕಂಡ್ರೆ ವಯೋಸಹಜ ನಿಧನ ಹೊಂದಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಬಂಧುಗಳು ಹಾಗೂ ಬೀದರ್ ಜಿಲ್ಲೆಯ ಜನರು ಭೀಮಣ್ಣ ಕಂಡ್ರೆ ಅವರನ್ನು ಕರೆಯುತ್ತಿದ್ದೇ ಬಾಬಾ ಎಂದು. ತಮ್ಮ ಸರಳಾತಿ ಸರಳ ಜೀವನ ಶೈಲಿ, ಸಜ್ಜನಿಕೆ, ಸಚ್ಚಾರಿತ್ರ, ನಿಷ್ಕಳಂಕ ಸಾರ್ವಜನಿಕ ಜೀವನ, ನುಡಿದಂತೆ ನಡೆಯುವ ಸ್ವಭಾವ, ಧಾರ್ಮಿಕ ಆಚಾರ ವಿಚಾರ, ಸರ್ವಧರ್ಮ ಸಹಿಷ್ಣುತೆ, ಮಿಗಿಲಾಗಿ ಅನ್ಯಾಯದ ವಿರುದ್ಧ ಸದಾ ನಿಲ್ಲುತ್ತಿದ್ದ ಶತಾಯುಷಿ ಭೀಮಣ್ಣ ಕಂಡ್ರೆ ಎಲ್ಲರಿಗೂ ಪಿತೃ ಸಮಾನರಾಗಿ ಬಾಬಾ ಎಂದೇ ಕರೆಸಿಕೊಳ್ಳುತ್ತಿದ್ದರು. ಶೋಷಿತರು, ನೊಂದವರು, ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಾಗಿರಲಿ ಅಥವಾ ತಮ್ಮ ಶತ್ರುವೇ ಆಗಿರಲಿ, ಸಹಾಯ ಕೇಳಿ ಬಂದಾಗ ಅವರ ನೆರವಿಗೆ ನಿಲ್ಲುತ್ತಿದ್ದ ಮೇರು ವ್ಯಕ್ತಿತ್ವದ ಭೀಮಣ್ಣ ಕಂಡ್ರೆ ಅವರನ್ನು ಜನ ಬಾಬಾ ಎಂದು ಕರೆಯುತ್ತಿದ್ದರಲ್ಲಿ ಅತಿಶಯೋಕ್ತಿ ಏನಿರಲಿಲ್ಲ. ಭೀಮಣ್ಣ ಕಂಡ್ರೆ ಅವರಲ್ಲಿ ಸೌಮ್ಯತೆ, ಕಾಠಿಣ್ಯ ಎರಡೂ ಇತ್ತು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಇವರ ಬದುಕಿನ ಭಾಗವಾಗಿತ್ತು. ಮುನ್ಷಿ ಫಾಜಿಲ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಕಾನೂನು ಪದವಿ ಗಳಿಸಿದ ಬಳಿಕ ಹೈದರಾಬಾದ್ ಅಥವಾ ಪುಣೆಯಲ್ಲಿ ವೃತ್ತಿ ಆರಂಭಿಸಿ ಅಪಾರ ಹಣ ಸಂಪಾದಿಸುವ ಅವಕಾಶವಿದ್ದರೂ ತಮ್ಮ ತವರು ನೆಲ ಬಾಲ್ಕಿಯ ಬಡಜನರಿಗೆ ಸಹಾಯ ಮಾಡಲು, ನ್ಯಾಯ ಕೊಡಿಸಲು ಹೋರಾಟ ಮಾಡಿದ ಭೀಮಣ್ಣ ಕಂಡ್ರೆ ಜನರ ಆರಾಧ್ಯ ದೈವವಾಗಿದ್ದರು. ಮೊದಲಿಗೆ 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿ, 1957ರ ಚುನಾವಣೆಯಲ್ಲಿ ಬಾಲ್ಕಿ ಔರದ ಜಂಟಿ ಮತಕ್ಷೇತ್ರದಿಂದ ಮೈಸೂರು ವಿಧಾನಸಭೆಗೆ ಸ್ಪರ್ಧಿಸಿ ಕೇವಲ 200 ಮತಗಳ ಅಂತರದಿಂದ ಪರಾಜಿತರಾದ ಅವರು 1962ರಲ್ಲಿ ಭಾರೀ ಬಹುಮತದೊಂದಿಗೆ ಪ್ರಥಮ ಬಾರಿಗೆ ರಾಜ್ಯ ವಿಧಾನಸಭೆ ಪ್ರವೇಶಿಸಿದರು. ನಂತರ 4 ಬಾರಿ ವಿಧಾನಸಭಾ ಸದಸ್ಯರಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಸಾರಿಗೆ ಸಚಿವರಾಗಿ ತಮ್ಮ ಕಾಯಕದಿಂದಲೇ ನಾಡಿನ ಮನೆ ಮಾತಾಗಿದ್ದರು. ದಾಖಲೆಯ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಕೂಡ ಜಾರಿಗೆ ತಂದರು. ದೇಶದ ಜನಸಂಖ್ಯೆ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಕುಟುಂಬ ಯೋಜನೆ ಜಾರಿಗೆ ತಂದಾಗ 1976ರಲ್ಲಿ ಕೆಲವು ಅಧಿಕಾರಿಗಳು ಬಲವಂತದಿಂದ ಯುವಜನರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿದ್ದನ್ನು ತೀವ್ರವಾಗಿ ಖಂಡಿಸಿದ್ದ ಭೀಮಣ್ಣ ಕಂಡ್ರೆ ಅವರು ಮದುವೆಯಾಗಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರ ಮನವೊಲಿಸಿ ಸಾವಿರಾರು ಜನರನ್ನು ಮಂಗಳವಾದ್ಯದೊಂದಿಗೆ ಕರೆತಂದು ಒಂದೇ ದಿನ ಸುಮಾರು 2500ಕ್ಕೂ ಹೆಚ್ಚು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದರು. ಇದು ಜನ ಇವರ ಮೇಲಿಟ್ಟಿದ್ದ ವಿಶ್ವಾಸಕ್ಕೆ ಜ್ವಲಂತ ನಿದರ್ಶನವೇ ಸರಿ. ಭೀಮಣ್ಣ ಕಂಡ್ರೆ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಕೇವಲ ಕೆಲವೇ ಸಾವಿರವಿದ್ದ ಆಜೀವ ಸದಸ್ಯರ ಸಂಖ್ಯೆಯನ್ನು ಲಕ್ಷಕ್ಕೂ ಹೆಚ್ಚಾಗುವಂತೆ ಮಾಡಿದ್ದಲ್ಲದೆ ಬೆಂಗಳೂರಿನ ಹೃದಯ ಭಾಗವಾದ ಸದಾಶಿವನಗರದಲ್ಲಿ ಬೃಹತ್ ನಿವೇಶನ ಖರೀದಿಸಿ ಭವ್ಯ ಭವನ ಕಟ್ಟಿ ಮಹಾಸಭಾ ಸ್ವತಂತ್ರವಾಗಿ ನಿಲ್ಲುವಂತೆ ಆರ್ಥಿಕ ಸದೃಢತೆ ತಂದುಕೊಟ್ಟರು. ಶರಣರಿಗೆ ಅವಮಾನ ಮಾಡಿ ಇತಿಹಾಸ ತಿರುಚಿದ್ದಾರೆಂಬ ಅಸಮಾಧಾನ ಬುಗಲಿದ್ದಾಗ, ವೀರಶೈವ ಲಿಂಗಾಯತರ ಭಾವನೆಗೆ ಘಾಸಿ ಆದಾಗ ಧರ್ಮಕಾರಣ, ಮಹಾಚೈತ್ರ, ಅನುದೇವ, ಹೊರಗಣವನ ಇತ್ಯಾದಿ ಕೃತಿಗಳನ್ನು ಸರ್ಕಾರ ಮುಟ್ಟುಕೋಲು ಹಾಕುವವರೆಗೂ ಹೋರಾಟ ಮಾಡಿದ್ದ ಭೀಮಣ್ಣ ಕಂಡ್ರೆ ಅವರು ಒಂದು ಹಂತದಲ್ಲಿ ವಿಧಾನಮಂಡಲದಲ್ಲಿ ತಮ್ಮ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಾಹುತಿ ಮಾಡಿಕೊಳ್ಳಲು ಮುಂದಾಗಿದ್ದು ಈಗ ಇತಿಹಾಸ. ಅನುಭವ ಮಂಟಪಕ್ಕೆ ದೇಣಿಗೆಯನ್ನು ಕೂಡ ನೀಡಿದ್ದರು. ಪ್ರಜಾಪ್ರಭುತ್ವ ಮತ್ತು ಸಂಸತ್ತಿನ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ 12ನೇ ಶತಮಾನದ ಬಸವ ಕಲ್ಯಾಣದ ಅನುಭವ ಮಂಟಪ. ಇಂತಹ ಅನುಭವ ಮಂಟಪ ಹೇಗಿತ್ತು ಎಂದು ಇಂದಿನ ಜನತೆಗೆ ತೋರಿಸಲು ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ಸಂಕಲ್ಪ ಮಾಡಿದಾಗ 25,000 ರು ದೇಣಿಗೆ ನೀಡಿ ಶಿವಭಕ್ತರಿಂದ ಹಣ ಸಂಗ್ರಹ ಮಾಡಿ ಅನುಭವ ಮಂಟಪ ನಿರ್ಮಾಣಕ್ಕೆ ಸಹಕರಿಸಿದ್ದಲ್ಲದೆ ಶಿವಲಿಂಗಾಕೃತಿಯ ಗೋಪುರ ನಿರ್ಮಾಣ ಮಾಡುವಾಗ ಸಂಜೆ ಆಯಿತೆಂದು ಕಾರ್ಮಿಕರು ಕೆಲಸ ನಿಲ್ಲಿಸಿದ ಸಂದರ್ಭದಲ್ಲಿ ತಾವೇ ತಲೆಯ ಮೇಲೆ ಸಿಮೆಂಟು, ಜಲ್ಲಿ, ಮರಳಿನ ಕಾಂಕ್ರೀಟ್ ಬಾಣಲೆ ಹೊತ್ತು ಮಧ್ಯರಾತ್ರಿಯೊಳಗೆ ಗೋಪುರ ನಿರ್ಮಿಸಿದ್ದರು. ತಮ್ಮ ದೀಕ್ಷಾಗುರು ಶ್ರೀ ಚನ್ನಬಸವ ಪಟ್ಟದೇವರ ಶತಮಾನೋತ್ಸವ ಸಮಾರಂಭಕ್ಕೆ ಅಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರನ್ನೇ ಕರೆಸಿ ನಭೋತೋ ನಭವಿಷ್ಯತಿ ಎನ್ನುವಂತೆ ಕಾರ್ಯಕ್ರಮ ನಡೆಸಿದ್ದ ಭೀಮಣ್ಣ ಕಂಡ್ರೆ 2012ರಲ್ಲಿ ಶಿವಯೋಗಿ ಮಂದಿರದ ಶತಮಾನೋತ್ಸವಕ್ಕೆ UPA ಅಧ್ಯಕ್ಷರಾಗಿದ್ದ ಸೋನಿಯಾ ಗಾಂಧಿ ಅವರನ್ನೇ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಅದ್ದೂರಿಯಿಂದ ಕಾರ್ಯಕ್ರಮ ನಡೆಸಿದ್ದರು. ರೈತರ ಸಂಕಷ್ಟಕ್ಕೆ ಸದಾ ಸ್ಪಂದಿಸುತ್ತಿದ್ದ ಭೀಮಣ್ಣ ಕಂಡ್ರೆ ಅವರು ರೈತರ ಮಿತ್ರರಂತಿದ್ದರು. ವಕೀಲ ವೃತ್ತಿ ಆರಂಭಿಸಿದಾಗ ರೈತರ ಪರವಾಗಿ ನಿಂತು ನ್ಯಾಯಾಲಯದಲ್ಲಿ ಕೇಸು ನಡೆಸಿ ನ್ಯಾಯ ಕೊಡಿಸಿದ್ದ ಅವರು ರೈತರ ಬೆಳೆ ಹಾನಿ ಆದಾಗ ಹೋರಾಟ ಮಾಡಿ ಪರಿಹಾರ ಕೊಡಿಸುವಲ್ಲಿ ಹಾಗೂ 2 ವರ್ಷ ಸತತ ಬರ ಬಂದಾಗ ಬೀಜಾಂದೋಲನ ನಡೆಸಿ ಸರ್ಕಾರದ ವತಿಯಿಂದ ಉಚಿತ ಬೀಜ ವಿತರಿಸುವಂತೆ ಮಾಡಿದ್ದರು. ದೂರದ ಬೀದರ್ ಜಿಲ್ಲೆಯಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದ ತಮಗೆ ಶಾಸಕರ ಭವನದಲ್ಲಿ ಕೊರಡೆ ಕೊಡುವಂತೆ ಕೇಳಿದಾಗ ಮೊದಲು ಬಂದವರಿಗೆ ಮೊದಲು ಕೊಟ್ಟಿದ್ದಾರೆ, ನಾನೇನು ಮಾಡಲಿ ಎಂದು ಉತ್ತರಿಸಿದ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಅವರಿಗೆ ಸವಾಲು ಹಾಕಿದ್ದ ಭೀಮಣ್ಣ ಕಂಡ್ರೆ ವಿಧಾನಸಭೆ ಕಲಾಪ ಆರಂಭವಾದಾಗ ಮೊದಲಿಗೆ ಒಂದು ದೇವರಾಜ ಅರಸು ಅವರ ಕುರ್ಚಿಯಲ್ಲಿ ಕುಳಿತು ನಾನು ಮೊದಲು ಬಂದಿದ್ದೇನೆ, ಕುಳಿತಿದ್ದೇನೆ ಎಂದು ಉತ್ತರಿಸುವ ಮೂಲಕ ಸೆಡ್ಡು ಹೊಡೆದಿದ್ದರು. ವಿಧಿಯಿಲ್ಲದೆ ಅರಸು ಅವರು ಅವರಿಗೆ ಶಾಸಕರ ಭವನದಲ್ಲಿ ಕೊಠಡಿ ಕೊಡಿಸಿದ್ದರು. ಒಟ್ಟಾರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಿಜಾಮರು ಮತ್ತು ರಜಾಕಾರರ ದೌರ್ಜನ್ಯದ ವಿರುದ್ಧವೂ ಹೋರಾಟ ನಡೆಸಿ ಕರ್ನಾಟಕ ಏಕೀಕರಣದ ಸಮಯದಲ್ಲಿ ಬೀದರ್ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ಭೀಮಣ್ಣ ಕಂಡ್ರೆ ಅವರು ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಈ ನಾಡಿಗೆ ನೀಡಿರುವ ಕೊಡುಗೆ ಅನನ್ಯವಾದದ್ದು.
ಅಂತ್ಯಕ್ರಿಯೆ ಇಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನ ಕೊಡಲಿಕ್ಕೆ, ಅವರಿಗೆ ಶ್ರದ್ಧಾಂಜಲಿ ಹೇಳಲಿಕ್ಕೆ ಆಗಮಿಸಿದಂತ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳವರಿಗೂ, ಪರಮ ಪೂಜ್ಯ ಹುಲ್ಸೂರು ಶ್ರೀಗಳಿಗೂ, ಪರಮ ಪೂಜ್ಯ ಭಾಲ್ಕಿ ಶ್ರೀಗಳಿಗೂ, ರಾಜೇಶ್ವರ ಶ್ರೀಗಳಿಗೂ, ಪೂಜ್ಯ ಅಲ್ಬರ್ಗ ಶಿವನಿ ಶ್ರೀಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಶಾಸಕ ಮಿತ್ರರಾದಂತ ಕರ್ಪೂರ್ ಅವರಿದ್ದಾರೆ, ಉಪಸ್ಥಿತರಿರುವಂತಹ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಇವತ್ತು ನಮ್ಮ ತಂದೆಯವರು ಸಾರ್ಥಕವಾದಂತ ಒಂದು ಬದುಕನ್ನು ಬದುಕಿದ್ದಾರೆ. ಸುಮಾರು 102 ವರ್ಷ, ಅದರಲ್ಲಿ 95 ವರ್ಷಗಳವರೆಗೆ ಅತ್ಯಂತ ಕ್ರಿಯಾಶೀಲರಾಗಿ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಬಾಲ್ಯದಿಂದಲೇ ಅವರೊಬ್ಬ ಹೋರಾಟಗಾರ, ಸಂಘರ್ಷಜೀವಿ, ಯಾವತ್ತಿಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂತವರು. ಅವರ ಹೋರಾಟ ಚಿಕ್ಕವರಿದ್ದಾಗಲೇ ಪ್ರಾರಂಭವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಕಲ್ಯಾಣ ಕರ್ನಾಟಕ, ಅಂದಿನ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಲ್ಲಿ ಅದರಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿ ಸಂಘರ್ಷ ಮಾಡಿ ಈ ಭಾಗದ ವಿಮೋಚನೆಯಲ್ಲಿ ಭಾಗಿಯಾಗಿ ಕನ್ನಡಕ್ಕಾಗಿ ಬಹುಸಂಖ್ಯಾತ ಜನ ಕನ್ನಡಿಗರಿದ್ದಾರೆ. ಈ ಕ್ಷೇತ್ರ ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿ ಅವರ ಗುರುವಾದಂತಹ ಪರಮ ಪೂಜ್ಯ ಚನ್ನಬಸವಣ್ಣನವರ ದಿವ್ಯ ಸಾನ್ನಿಧ್ಯದಲ್ಲಿ ರೈಲು ರಸ್ತೆ ಮಾಡಿ ಇಲ್ಲಿಂದ ದೆಹಲಿಗೆ 100 ಜನರಿಗೆ ನೀವು ಕರ್ಕೊಂಡು ಹೋಗಿ ಅಲ್ಲಿನ ಪ್ರಧಾನಮಂತ್ರಿಗಳಿಗೆಲ್ಲ ಭೇಟಿ ಮಾಡಿ ಈ ಭಾಗ ಕರ್ನಾಟಕದಲ್ಲಿ ಏಕೀಕರಣಗೊಳ್ಳಲಿಕ್ಕೆ ಕಾರ್ಯಕರ್ತರಾದರು. ಅದಾದ ಮೇಲೆ ಸತತವಾಗಿ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಸಚಿವರಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಹಗಲು ಶ್ರಮ ಮಾಡಿದ್ದಾರೆ. ಬೀದರ್ ಜಿಲ್ಲೆ ಕೃಷಿ ಮೇಲೆ ಅವಲಂಬಿತವಾಗಿದ್ದಂತಹ ಜಿಲ್ಲೆ. ಇವತ್ತು ಸುಮಾರು 80% ಜನ ರೈತರೇ ಇದ್ದಾರೆ. ರೈತರು ಬೆಳೆದಂತಹ ಕಬ್ಬಿಗೆ ಇವತ್ತು ಚೆನ್ನಾಗಿ ಬೆಲೆ ಬರಬೇಕು. ಯಾವುದೇ ಸಕ್ಕರೆ ಕಾರ್ಖಾನೆ ಇರಲಿಲ್ಲ. 60ರ ದಶಕದಲ್ಲೇ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ರೈತರ ಜೀವಾಳವಾಗಿ, ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾಯಿ ಭಾಯಿ ಅನ್ನುವಂತ ರೀತಿಯಲ್ಲಿ ಎಲ್ರಿಗೂ ಒಗ್ಗೂಡಿಸುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ನಾನು ಹೆಚ್ಚಿಗೆ ಮಾಡ್ಕೊಂಡಿರಲಿಲ್ಲ, ಪೂಜರಿದ್ದಾರೆ ಅಂತ ಹೇಳಿ ನನಗೆ ಮಾತಾಡಿ ಅಂತ ಹೇಳಬೇಕಾಗಿ ಅವರು ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಪೂಜರು ಈಗ ಇಲ್ಲಿಗೆ ಸಿದ್ದರಾಮರಾಜ ಸಂಸ್ಕೃತದ ಪೀಠಾಧಿಪತಿಗಳಾದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಬಂದಿದ್ದಾರೆ. ಇವಕ್ಕೆಲ್ಲ ಪೂಜ್ಯರು ಇವತ್ತು ಕೇದಾರ ಜಗದ್ಗುರುಗಳು, ಪರಮ ಪೂಜ್ಯ ಬಸವೇಶ್ವರದೇವರು, ಪರಮ ಪೂಜ್ಯ ಮೂಲ ಮಠದ ಪೂಜ್ಯರು, ಲಿಂಗಾಲೇಶ್ವರ ಪೂಜ್ಯರು, ಹುಲ್ಸೂರು ಶ್ರೀಗಳು, ಬಾಪಣ್ಣ ಶ್ರೀಗಳು, ಆರ್ಪೂರ್ ಶ್ರೀಗಳು, ಹೀಗೆ 16 ಸುಮಾರು ಜನ ಎಲ್ಲ ಇಲ್ಲಿಗೆ ಆಗಮಿಸಿ ಅವರಿಗೆ ಅವರ ಆರೋಗ್ಯಕ್ಕಾಗಿ ಅವರಿಗೆ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ನಮ್ಮ ಪರಿವಾರದವರೆಲ್ಲರಿಗೆ ಅವರು ಗಿರಿಗಾರ ಶ್ರೀಗಳು ಬಂದಿದ್ರು. ಅವರೆಲ್ಲರೂ ನಮ್ಮ ಪರಿವಾರದವರಿಗೆ ಆದರ್ಶವನ್ನು ಕೊಟ್ಟಿದ್ದಾರೆ, ಅವರಿಗೆ ಆಶೀರ್ವಚನ ಮಾಡಿದ್ದಾರೆ. ಅವರೆಲ್ಲರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ಅವರ ಎಲ್ಲ ಬಂಧುಗಳಿಗೆ, ಎಲ್ಲರಿಗೆ, ಮಾಧ್ಯಮದಲ್ಲಿಯೂ ಸಹಿತ ನನ್ನ ಪರವಾಗಿ, ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು, ಇತರ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಅವರ ಅಗಲಿಕೆಗೆ ತಮ್ಮ ನೋವು ದುಃಖವನ್ನು ತೋಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಪರಿವಾರದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅವರಿಗೆ ನಾನು ಸಲ್ಲಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಇವತ್ತು ಇಲ್ಲಿ ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಒಂದು ಆಶಾಕಿರಣ ಅವರು ಹಾಕಿದಂತಹ ಯಥಾವಿಯಲ್ಲಿ ಸಮಾಜದ ಬಗ್ಗೆನೇ ಇರಲಿ, ನಾಡು ನುಡಿಗಳ ಬಗ್ಗೆನೇ ಆಗಲಿ, ಆ ದಾರಿಯಲ್ಲಿ ನಡೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾವು ಸಲ್ಲಿಸುವಂತಹ ನಿಜವಾದಂತಹ ಶ್ರದ್ಧಾಂಜಲಿ ಆಗ್ತಾ ಇದೆ ಅನ್ನುವಂತಹ ಭಾವನೆ ನಮ್ಮದಾಗಿದೆ. ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅವರ ಪಾರ್ಥಿವ ಶರೀರಕ್ಕೆ
ಪೂಜೆ ಸಲ್ಲಿಸಿದ್ದಾಗಿದೆ. ಅದರ ಜೊತೆಗೆ ಸರ್ಕಾರದ ಒಂದು ಮರ್ಯಾದೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಅವರಿಗೆ ಸಮರ್ಪಣೆ ಮಾಡಿರುವಂಥದ್ದು ಅವರು ಶ್ರಮಿಸಿದಂಥ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲ ಕೊಡುವಂಥ ಒಂದು ಕೃತಜ್ಞತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಗಲಿದಂಥ ಅವರ ಪವಿತ್ರ ಆತ್ಮಕ್ಕೆ ಪರಮಾತ್ಮ ಶಾಂತಿಯನ್ನು ಅನುಗ್ರಹಿಸಿ ಅವರ ಅಗಲಿಕೆಯಿಂದ ಉಂಟಾದಂತಹ ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಅವರ ಕುಟುಂಬ ವರ್ಗದವರಿಗೆ ಈ ಲೇಖನದ ಕೃಪೆ ಹಿರಿಯ ಪತ್ರಕರ್ತ ಟಿ.ಎಂ. ಸತೀಶ್ ಅವರದು. ಕೆಂಗೇರಿ ಉಪನಗರದ ಶ್ರೀ ಏಕದಳ ಬಿಲ್ವ ಬಂಡೆ ಮಠಕ್ಕೆ ಕಾಶಿ ಪಂಚಾಚಾರ್ಯ ಪೀಠದ 1008 ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಭೇಟಿ ನೀಡಿ ಬಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಭಕ್ತರಿಗೆ ಆಶೀರ್ವಾದ ಮಾಡಿದರು. ಏಕದಳ ಬಿಲ್ವ ಬಂಡೆ ಮಠದ ಪೀಠಾಧ್ಯಕ್ಷ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಕಾಶಿ ಸ್ವಾಮಿಗಳವರನ್ನು ಬರಮಾಡಿಕೊಂಡರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಪಂಚಾಕ್ಷರಿ ಹಾಗೂ ಅವರ ಶ್ರೀಮತಿ ಡಾಕ್ಟರ್ ಅನುಪಮ ಪಂಚಾಕ್ಷರಿ ಜಗದ್ಗುರುಗಳ ಪಾದಪೂಜೆ ನೆರವೇರಿಸಿದರು. ಶಿವಾಚಾರ್ಯ ಮಹಾರಾಜ ಕಿ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾರಾಜ ಕಿ ಕಾಶಿ ವಿಶಾಲಾಕ್ಷಿ ಗಂಗಾ ಅನ್ನಪೂರ್ಣೇಶ್ವರಿ ಶ್ರೀ ಲಕ್ಷ್ಮಣ ಭಗವಾನ್ ಕಿ ಈ ಸಂದರ್ಭದಲ್ಲಿ ಚಿಕ್ಕ ಕಲ್ಲಬಾಳು ಮಠದ ಶ್ರೀಗಳು ಹಾಗೂ ಕನ್ನಳ್ಳಿ ಮಠದ ಶ್ರೀಗಳು ಉಪಸ್ಥಿತರಿದ್ದರು. ಕೆಂಗೇರಿ ಉಪನಗರದ ವೀರಶೈವ ಲಿಂಗಾಯತ ಮುಖಂಡರುಗಳದೇ ವಿವಿಧ ಭಾಗಗಳ ಪ್ರಮುಖರು ಭಾಗವಹಿಸಿ ಶ್ರೀಗಳ ದರ್ಶನ ಪಡೆದರು. ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆ ಶ್ರೀರಾಮ ಐ ಕ್ಲಿನಿಕ್ ಹಿಂಭಾಗದಲ್ಲಿರುವ ಐ ಕಿಡ್ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಅಂಗವಾಗಿ 18ರ ಭಾನುವಾರ ಬೆಳಗ್ಗೆ 10 ರಿಂದ 12 ಗಂಟೆಯವರೆಗೆ 1 ವರ್ಷದಿಂದ 3 ವರ್ಷ ಹಾಗೂ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಪುಟಾಣಿ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆಯಲು ಶಾಲಾ ಆಡಳಿತ ಮಂಡಳಿ ಕೋರಿದ್ದು ಹೆಸರು ನೋಂದಾಯಿಸಲು ದೂರವಾಣಿ ಸಂಖ್ಯೆ 9591535566 ಸಂಪರ್ಕಿಸಲು ಕೋರಿದೆ. ನಿಖಿಲ್ ಕುಮಾರ್ ಪಿ.ಬಿ. ನಿರ್ದೇಶನದ 5ನೇ ಕಿರುಚಿತ್ರ ಕಾಲೇಜ್ ನೋಟ್ ಮುಹೂರ್ತ ಸಮಾರಂಭ ಕೆಂಗೇರಿ ಉಪನಗರದ ಗಾಂಧಿನಗರದ ಬಸವೇಶ್ವರ ದೇವಸ್ಥಾನದಲ್ಲಿ ನೆರವೇರಿತು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನಟಿ ಕುಮಾರಿ ಭೂಮಿಕಾ ಕ್ಲಾಪ್ ಮಾಡಿ ಶುಭ ಹಾರೈಸಿದರು. ವಾಸುದೇವಾಯ ನಮಃ ವಿರೂಪಾಕ್ಷಾಯ ನಮಃ ಕಪಿಲಾಯ ನಮಃ ನೀಲಲೋಹಿತಾಯ ನಮಃ ಶಂಕರಾಯ ನಮಃ ಶೂಲಪಾಣಾಯ ನಮಃ ಜಡಾಧರಾಯ ನಮಃ ಕೈಲಾಸಪತಿಯೇ ತನ್ನೋ ರುದ್ರ ಪ್ರಚೋದಯಾತ್ ಈಶಾನಃ ಸರ್ವವಿದ್ಯಾ ನಮಸ್ಕಾರ, ನಾನು ನಿಮ್ಮ ಭೂಮಿಕಾ ರಮೇಶ್. ಇವತ್ತು ಒಂದು ಶಾರ್ಟ್ ಮೂವಿಗೆ ಕ್ಲಾಪ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತದೆ, ಯಾಕೆಂದ್ರೆ ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗ್ಲೇ ತುಂಬಾ ಯುನೀಕ್ ಅನಿಸ್ತು. ಸೊ ಒಳ್ಳೇದಾಗ್ಲಿ ಅಂಡ್ ಒಳ್ಳೆ ರೀತಿನಲ್ಲಿ ಮೂವ್ ಬರ್ಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಕಾಲೇಜ್ ನೋಟ್. ಹಿರಿಯ ಗಾಯಕ ಪಳನಿ ದಂಪತಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಿರುಚಿತ್ರಕ್ಕೆ ಶುಭ ಕೋರಿದರು.